ಬೆಂಗಳೂರು ಪೊಲೀಸ್ ಇಲಾಖೆಯ ಮಾನ ಕಳೆದಿದ್ದಾರೆ ಪೊಲೀಸರು. ಜೈಪುರದಲ್ಲಿ ಬೆಂಗಳೂರಿನ 3 ಪೊಲೀಸರು ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ ಎಚ್ಎಲ್ ಠಾಣೆಯ 3 ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ನಮ್ಮ ಬೆಂಗಳೂರು ಮಾನ ಮರ್ಯಾದೆ ಹರಾಜ್ ಹಾಕಿದ್ದಾರೆ. ನಮ್ಮ ಕರ್ನಾಟಕದ ಪೊಲೀಸರದು ಅಲ್ಲಿ ಜೈಪುರದಲ್ಲಿ ಹೋಗಿ ಲಾಕ್ ಆಗಿದ್ದಾರೆ. ಎಚ್ಎಲ್ ಠಾಣೆಯ 3 ಸಿಬ್ಬಂದಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. ಜೈಪುರ ಭ್ರಷ್ಟಾಚಾರ ನಿಗ್ರಹ ದಳದ ಬಲೆಗೆ ಬಿದ್ದಿದ್ದಾರೆ. ಪಿಎಸ್ಐ ಅನಿತಾ, ಹೆಡ್ ಕಾನ್ಸ್ಟೇಬಲ್ ಆದಂತಹ ಯತೀಶ್ ಕುಮಾರ್ ಉಳುವಪ್ಪ ವರದಕ್ಷಿಣೆ ಪ್ರಕರಣ ತನಿಖೆಗಾಗಿ ಜೈಪುರಕ್ಕೆ ಹೋಗಿದ್ರು. ಇವರು ಪ್ರಕರಣದಲ್ಲಿ ಪರಿಹಾರ ನೀಡುವ ನೆಪದಲ್ಲಿ 2 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ದೂರುದಾರರಿಂದ 40,000 ಸ್ವೀಕರಿಸ್ತಾ ಇದ್ದ ವೇಳೆ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಜೈಪುರದ ಗಂಗೌರ್ ಹೋಟೆಲ್ನಲ್ಲಿ ಎಸಿಬಿ ಕಾರ್ಯಾಚರಣೆ ಮಾಡಿದೆ. 3ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಜೈಪುರದ ಎಸಿಬಿ ಅವರು. ನೋಡಿ, ವರದಕ್ಷಿಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಮೇಲೆ ಹೋಗಿದ್ರು. ಆ ಸಂದರ್ಭದಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ 2 ಲಕ್ಷ ರೂಪಾಯಿಗೆ. ದುಡ್ಡು ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಈ ಮಹಾನುಭಾವರು ಏನಿದ್ದಾರೆ ಸಿಕ್ಕಾಕೊಂಡಿದ್ದಾರೆ. ಎಚ್ಎಲ್ ಠಾಣೆಯರು ಒಬ್ಬರು PSI ಇದ್ದಾರೆ, ಇನ್ನಿಬ್ಬರು ಕಾನ್ಸ್ಟೇಬಲ್ಗಳಿದ್ದಾರೆ.